ನಮಸ್ಕಾರ ಸ್ನೇಹಿತರೆ, ಇದು ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ದಿನಗಳಿಂದ ಗಂಡ ಸತ್ತವರು ಎಲ್ಲ ಪೂಜೆಗಳನ್ನು ಮಾಡಬಹುದಾ, ಯಾವುದಾದರೂ ನಿಯಮಗಳನ್ನು ಪಾಲಿಸಬೇಕಾ ಎಂಬ ಕಮೆಂಟ್ಗಳು ಬರ್ತಿವೆ. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೇಳುವಂತ ಯಾವುದೇ ವಿಷಯ ನನ್ನ ಸ್ವಂತ ಅಭಿಪ್ರಾಯವಲ್ಲ. ಕೆಲ ನಿಪುಣರನ್ನು ಸಂಪರ್ಕಿಸಿ ಅವರಿಂದ ಮಾಹಿತಿ ಪಡೆದು ಅದರ ನಂತರ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ಯಾವುದಾದರೂ ತಪ್ಪಿದ್ದರೆ ಕ್ಷಮಿಸಿ, ತಿದ್ದುಪಡಿ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಇನ್ನು ವಿಷಯಕ್ಕೆ ಬರೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ನು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ವಿಷಯ ಎಲ್ಲರಿಗೂ ಹೇಳಬೇಕು. ನಾವು ಯಾವಾಗಲೂ ಕೂಡ ಒಬ್ಬರ ಮನಸ್ಸು ಗಾಯಪಡಿಸುವಂತೆ ಮಾತನಾಡಬಾರದು. ಗಂಡ ಸತ್ತ ಸ್ತ್ರೀಗಳಲ್ಲೂ ಕೂಡ ಅಮ್ಮನವರನ್ನು ಕಾಣಬೇಕೆಂದು ಪಂಡಿತರು ಹೇಳುತ್ತಾರೆ. ಮುಖ್ಯವಾಗಿ ಮುತ್ತೈದೆ ಎಂದರೆ ಅವರ ಬಳಿ 5 ವಸ್ತುಗಳು ಇರಬೇಕಂತೆ. ಅವೇನೆಂದರೆ 1 ಅರಿಶಿನ ಕುಂಕುಮ, 2 ಹೂಗಳು, 3 ಬಳೆಗಳು, 4 ಕಾಲುಂಗುರ, 5 ಮಂಗಳಸೂತ್ರ. ಈ 5 ಮುತ್ತುಗಳು ಯಾರ ಹತ್ತಿರ ಇರುತ್ತದೋ ಅವರನ್ನೇ ಮುತ್ತೈದೆಯರು ಎಂದು ಕರೆಯುತ್ತಾರೆ. ಆದ್ದರಿಂದಲೇ ಸುಹಾಸಿನಿಯರು ಅಥವಾ ಮುತ್ತೈದೆಯರ ಮೈ ಮೇಲೆ ಯಾವಾಗಲೂ ಕೂಡ ಈ 5 ವಸ್ತುಗಳು ಇರಬೇಕೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಒಂದು ವೇಳೆ ವಿಧಿವಶಾತ್ ಗಂಡ ಮೃತಪಟ್ಟರೆ ಯಾವ ವಸ್ತುಗಳನ್ನು ತೆಗೆಯಬೇಕು? ಇದು ಅನೇಕರಿಗೆ ಕಾಡುವಂತ ಪ್ರಶ್ನೆ. ಗಂಡ ಸತ್ತ ನಂತರ ತೆಗೆಯಬೇಕಾದದ್ದು ಕೇವಲ 2 ವಸ್ತುಗಳು ಮಾತ್ರ. ಅವು ಯಾವುದೆಂದರೆ 1 ಮಂಗಳಸೂತ್ರ, 2 ಕಾಲುಂಗುರ. ಅರಿಶಿನ ಕುಂಕುಮ, ಹೂಗಳು, ಬಳೆಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಯಾರೇನೇ ಹೇಳಿದರೂ ತೆಗೆಯಬಾರದು. ಈ ವಿಷಯ ತುಂಬಾ ಜನಕ್ಕೆ ತಿಳಿದಿಲ್ಲ. ಗಂಡ ಸತ್ತು ಪಾಪ ಆ ಹೆಣ್ಣು ಕಣ್ಣೀರಾಕುತ್ತಿದ್ದರೆ ಆಕೆಯನ್ನು ಎಳೆದುಕೊಂಡು ಹೋಗಿ ಬಲವಂತವಾಗಿ ಹಣೆಯಲ್ಲಿರುವ ಬೊಟ್ಟು ಒರೆಸಿ ರಕ್ತ ಬರುವಂತೆ ಬಳೆಗಳನ್ನು ಒಡೆದಾಕಿ ತಲೆಯಲ್ಲಿರುವ ಹೂಗಳನ್ನು ಕಿತ್ತು ಹಾಕಿ ರಾಕ್ಷಸತ್ವ ಪ್ರದರ್ಶಿಸುತ್ತಾರೆ. ಇದು ಯಾವ ಪುರಾಣದಲ್ಲೂ ಹೇಳಿಲ್ಲ, ಯಾವ ಧರ್ಮಶಾಸ್ತ್ರದಲ್ಲೂ ತಿಳಿಸಿಲ್ಲ. ಇದೆಲ್ಲ ಕೆಲ ಅಜ್ಞಾನಿಗಳು ಮಾಡುತ್ತಿರುವಂತಹ ನೀಚ ಕೆಲಸಗಳು. ಯಾವಾಗಲೂ ಗಂಡ ಸತ್ತ ನಂತರ ತೆಗೆಯಬೇಕಾದ ವಸ್ತುಗಳು ತಾಳಿ ಮತ್ತು ಕಾಲುಂಗುರ ಮಾತ್ರ. ಹೂವು, ಅರಿಶಿನ, ಕುಂಕುಮ, ಬಳೆಗಳೆಂಬುದು ಗಂಡನಿಂದ ಬಂದಿರುವುದಲ್ಲ, ಅದು ತವರು ಮನೆಯಿಂದ ಬಂದಿರುವುದು. ತಂದೆ ತಾಯಿ ಕೊಟ್ಟಿರುವಂತಹ ಸೌಭಾಗ್ಯ ಅದು. ಮದುವೆಗೆ ಮುಂಚಿನಿಂದಲೂ ಕೂಡ ಹೆಣ್ಣು ಮಕ್ಕಳು ಅರಿಶಿನ, ಕುಂಕುಮ, ಹೂಗಳು, ಬಳೆಗಳನ್ನ ಹಾಕಿಕೊಳ್ಳುತ್ತಾರೆ. ಇದು ಗಂಡ ಕೊಟ್ಟಂತಹ ವಸ್ತುಗಳಲ್ಲವಲ್ಲ. ಇದೆಲ್ಲ ತೆಗೆದುಹಾಕಬೇಕು ಅಂತ ಯಾವ ಪುರಾಣ ಹೇಳುತ್ತಿದೆ ಅಂತ ಕೇಳಿ. ಯಾವಾಗಲೂ ತವರು ಮನೆಯವರು ಕೊಟ್ಟ ಸೌಭಾಗ್ಯವನ್ನು ನಾವು ತೆಗೆಯಬಾರದು. ಅದನ್ನೇನಾದರೂ ತೆಗೆದರೆ ತವರು ಮನೆಯವರಿಗೆ ಅನಿಷ್ಟ. ಯಾರೇ ಹೀಯಾಳಿಸಿದರೂ ಅರಿಶಿನ, ಕುಂಕುಮ, ಹೂಗಳು, ಬಳೆಗಳನ್ನು ಯಾವ ಪರಿಸ್ಥಿತಿಯಲ್ಲೂ ತೆಗೆಯಬಾರದು. ಅರಿಶಿನ ಆಂಟಿಬಯೋಟಿಕ್ ಅಂತ ನಾವೇ ಹೇಳುತ್ತೇವೆ. ಆದರೆ ಗಂಡ ಸತ್ತ ಹೆಣ್ಣು ಮಕ್ಕಳು ಮಾತ್ರ ಅರಿಶಿನ ಹಚ್ಚಿಕೊಳ್ಳಬಾರದಂತೆ. ಇದು ಯಾವ ನಿಯಮ? ಇನ್ನು ಕುಂಕುಮ ಆಜ್ಞಾಚಕ್ರಕ್ಕೆ ಪ್ರತೀಕವಾಗಿ ಇಟ್ಟುಕೊಳ್ಳುತ್ತೇವೆ. ಹಾಗಾದರೆ ಗಂಡ ಇದ್ದವರಿಗೆ ಮಾತ್ರನೇ ಆಜ್ಞಾಚಕ್ರ ಇರುತ್ತದ? ಗಂಡ ಸತ್ತು ಹೋದರೆ ಆಜ್ಞಾಚಕ್ರ ಕೂಡ ಸತ್ತು ಹೋಗುತ್ತದ? ಎಂತಹ ಅಜ್ಞಾನಿಗಳಿದ್ದಾರೆ ಎಂದು ನೀವೇ ಒಂದು ಬಾರಿ ಯೋಚಿಸಿ ನೋಡಿ. ಯಾವಾಗಲೂ ಕೂಡ ನಾವಿಂತಹ ದೌರ್ಭಾಗ್ಯ ಕೆಲಸಗಳಿಗೆ ಪ್ರೋತ್ಸಾಹ ಕೊಡಬಾರದು. ಇನ್ನು ಹೂಗಳ ವಿಷಯಕ್ಕೆ ಬಂದರೆ 1 ಹೂವನ್ನು ಮಾತ್ರ ಇಟ್ಟುಕೊಳ್ಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದು ಮಲ್ಲಿಗೆ ಹೂವು. ಇದಕ್ಕೆ ಕಾರಣ ಏನೆಂದರೆ ಮಲ್ಲಿಗೆ ಹೂವಿನ ಸುವಾಸನೆಗೆ ಕೆಲ ಕೋರಿಕೆಗಳು ನಮ್ಮಲ್ಲಿ ಕಲುಗುತ್ತವೆ. ಅಂತಹ ಕೋರಿಕೆಗಳು ಗಂಡ ಸತ್ತ ಹೆಣ್ಣು ಮಕ್ಕಳಿಗೆ ಬರಬಾರದು ಎಂಬ ಕಾರಣದಿಂದ ಮಾತ್ರವೇ ಮಲ್ಲಿಗೆ ಹೂಗಳನ್ನು ಮುಡಿದುಕೊಳ್ಳಬಾರದೆಂದು ಹಿರಿಯರು ಹೇಳುತ್ತಾರೆ. ಇನ್ನು ದೇವರನ್ನು ಪೂಜಿಸಿದ ದಾಸವಾಳ ಹೂವಾಗಲಿ, ಗುಲಾಬಿಯಾಗಲಿ, ಅದೇ ರೀತಿ ತುಳಸಿಯಾಗಲಿ, ಬಿಲ್ವಪತ್ರೆಯಾಗಲಿ ಗಂಡ ಸತ್ತ ಮಹಿಳೆಯರು ಶಿರೋಧಾರಣೆ ಅಂದರೆ ತಲೆಯಲ್ಲಿ ಮುಡಿದುಕೊಳ್ಳಬಹುದು. ಇನ್ನು ಕಾಲುಂಗುರ ಏತಕ್ಕಾಗಿ ತೆಗೆಯಬೇಕು? ಈಗ ಫ್ಯಾಷನ್ ಅಂತ ಮದುವೆ ಆಗದವರು ಕೂಡ ಹಾಕಿಕೊಳ್ಳುತ್ತಿದ್ದಾರಲ್ಲ ಅಂತ ಕೆಲವರು ಕೇಳುತ್ತಿದ್ದಾರೆ. ಆದರೆ ಕಾಲುಂಗುರ ಫ್ಯಾಷನ್ ಅಲ್ಲ ಅನ್ನೋದು ಮೊದಲು ನೆನಪಿಟ್ಟುಕೊಳ್ಳಿ.
ಇನ್ನು ಪೂರ್ವದಲ್ಲಿ ಗಂಡಸರು ಕೂಡ ಕಾಲುಂಗುರ ಹಾಕಿಕೊಳ್ಳುತ್ತಿದ್ದರು. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಪದ್ಧತಿಯ ಪ್ರಕಾರ ಮದುವೆ ನಡೆದರೆ ಮದುವೆಯ ಸಮಯದಲ್ಲಿ ಗಂಡು ಹೆಣ್ಣು ಇಬ್ಬರು ಕಾಲುಂಗುರ ಹಾಕಿಕೊಳ್ಳುತ್ತಾರೆ. ಆದರೆ ಕೆಲ ದಿನಗಳ ನಂತರ ಗಂಡಸರು ಕಾಲುಂಗುರ ತೆಗೆದು ಬಿಡುತ್ತಾರೆ. ಹೆಂಗಸರು ಮಾತ್ರ ಹಾಗೆಯೇ ಇರಿಸಿಕೊಳ್ಳುತ್ತಾರೆ. ಕಾಮ ನಾಡಿಗಳು ಎಂಬುದು ನಮ್ಮ ಕಾಲಿನ ಬೆರಳುಗಳಲ್ಲಿರುತ್ತದೆ. ಕಾಲುಂಗುರ ಹಾಕಿಕೊಳ್ಳುವುದರಿಂದ ಕೆಲ ಕೋರಿಕೆಗಳು ಉತ್ಪತ್ತಿಯಾಗುತ್ತವೆ. ಗಂಡ ಇದ್ದವರಿಗೆ ಪರವಾಗಿಲ್ಲ. ಗಂಡ ಸತ್ತವರು ಅಥವಾ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿಗೆ ಅಂತಹ ಕೋರಿಕೆಗಳು ಬರಬಾರದೆಂದು ಕಾಲುಂಗುರ ಹಾಕಿಕೊಳ್ಳಬಾರದೆಂದು ಹೇಳುತ್ತಾರೆ. ಇನ್ನು ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿತ್ತು. ಇನ್ನು ಮಂಗಳಸೂತ್ರ, ಇದು ಗಂಡ ಕೊಟ್ಟಿರುವುದರಿಂದ ಗಂಡ ಹೋದ ನಂತರ ತಾಳಿ ಕೂಡ ತೆಗೆಯಬೇಕೆಂದು ಹೇಳುತ್ತಾರೆ. ತಾಳಿ ಬೊಟ್ಟನ್ನು ತೆಗೆದುಹಾಕಿ ಬರೀ ಚೈನ್ ಹಾಕಿಕೊಳ್ಳಬಹುದು. ಗಂಡ ಸತ್ತ ಮಹಿಳೆಗೆ ಕೇವಲ ಈ 3 ವಸ್ತುಗಳು ಮಾತ್ರವೇ ನಿಷೇಧ: ತಾಳಿ, ಕಾಲುಂಗುರ ಹಾಗೂ ಮಲ್ಲಿಗೆ ಹೂವು. ಇನ್ನು ಉಳಿದ ಎಲ್ಲವನ್ನೂ ಧರಿಸಬಹುದು. ಈಗ ನಿಯಮಗಳು, ಪದ್ಧತಿಗಳ ಬಗ್ಗೆ ತಿಳಿಯೋಣ. ಗಂಡ ಸತ್ತವರು ಲಲಿತ ಸಹಸ್ರನಾಮ ಓದಬಹುದ? ಖಂಡಿತ ಓದಬಹುದು. ದೇವಿಗೆ ಒಂದು ಹೆಸರು ಕೂಡ ಇದೆ, ಸುವಾಸಿನಾರ್ಚಿತ ಪ್ರಿಯಾಯೇ ನಮಃ. ಇದರರ್ಥ ಸುವಾಸಿನಿಯರು ಅಂದರೆ ಮುತ್ತೈದೆಯರ ಕೈಯಿಂದ ಅರ್ಚನೆ ಮಾಡಿಸಿಕೊಂಡರೆ ದೇವಿ ಸಂತೋಷಿಸುತ್ತಾಳೆ ಅಂತ. ಹಾಗಂತ ಕೇವಲ ಮುತ್ತೈದೆಯರು ಮಾತ್ರವೇ ಪೂಜಿಸಬೇಕು, ವಿಧವೆಯರು ಪೂಜಿಸುವಂತಲ್ಲ ಎಂಬುದು ಇದರ ಅರ್ಥವಲ್ಲ. ಲಲಿತಾ ಸಹಸ್ರನಾಮದ ಉತ್ತರ ಪೀಠಿಕೆಯಲ್ಲಿ ನೀವು ನೋಡಿದ್ದೇ ಆದರೆ, ವೈಧವ್ಯ ಹೊಂದಿರುವ ಸ್ತ್ರೀ ಲಲಿತಾ ಸಹಸ್ರನಾಮ ಓದಿದರೆ ಮುಂದಿನ ಜನ್ಮದಲ್ಲಿ 100 ವರ್ಷಗಳ ಕಾಲ ಮುತ್ತೈದೆಯಾಗಿರಬಹುದೆಂದು ಉತ್ತರ ಪೀಠಿಕೆಯಲ್ಲಿ ಬರೆದಿದ್ದಾರೆ. ಬೇಕಾದರೆ ನೀವೊಂದು ಸಾರಿ ಓದಿ ನೋಡಿ. ಇನ್ನು ಗೌರಿ ಪೂಜೆ ಮಾಡಬಹುದಾ? ಖಂಡಿತ ಮಾಡಬಹುದು. ಲಕ್ಷ್ಮೀ ಪೂಜೆ ಕೂಡ ಮಾಡಬಹುದು. ಸಂಕಷ್ಟಹರ ಚತುರ್ಥಿ ವ್ರತ ಕೂಡ ಮಾಡಬಹುದು. ಆಂಜನೇಯ ಸ್ವಾಮಿ ಪೂಜೆ ಮಾಡಬಹುದು. ಲಕ್ಷ್ಮೀ ನರಸಿಂಹಸ್ವಾಮಿ ಪೂಜೆ ಮಾಡಬಹುದು. ಎಲ್ಲ ವ್ರತಗಳು, ಪೂಜೆಗಳು ಪೂರ್ವ ಸುಹಾಸಿನಿಯರು ಅಂದರೆ ವಿಧವೆಯರು ಮಾಡಿಕೊಳ್ಳಬಹುದು. ಈ ವ್ರತ, ಈ ಪೂಜೆ ಮಾಡಬಾರದು ಎಂದು ಎಲ್ಲಿಯೂ ಹೇಳಿಲ್ಲ. ಮುಖ್ಯವಾಗಿ ಗಣಪತಿ ವ್ರತದಲ್ಲಾಗಲಿ ಸತ್ಯನಾರಾಯಣ ಪೂಜೆಯಲ್ಲಾಗಲಿ ನೀವು ಕಥೆಯನ್ನು ಚೆನ್ನಾಗಿ ಗಮನವಿಟ್ಟು ಕೇಳಿಸಿಕೊಂಡಿದ್ದರೆ, ಗಂಡ ಇಲ್ಲದ ಮಹಿಳೆಯರು ಈ ವ್ರತ ಮಾಡಿದರೆ ಅವರು ಮುಂದಿನ ಜನ್ಮದಲ್ಲಿ 100 ವರ್ಷಗಳ ಕಾಲ ಮುತ್ತೈದೆಯಾಗಿರುತ್ತಾರೆಂದು ಆ ಕಥೆಗಳಲ್ಲಿ ಬರೆದಿದ್ದಾರೆ. ಪಾಂಡವರ ತಾಯಿಯಾದ ಕುಂತಿದೇವಿ ಪಾಂಡುರಾಜ ಸತ್ತು ಹೋದ ನಂತರ ಎಷ್ಟೋ ಪೂಜೆಗಳು, ಎಷ್ಟೋ ವ್ರತಗಳು ಮಾಡಿದ್ದಾಳೆ. ಕೆಲ ಪ್ರಾಚೀನ ಗ್ರಂಥಗಳ ಪ್ರಕಾರ ಗಂಡ ಸತ್ತ ನಂತರ ಗಜಗೌರಿ ವ್ರತ ಕೂಡ ಕುಂತಿದೇವಿ ಮಾಡಿರುವುದಾಗಿ ಬರೆದಿದ್ದಾರೆ. ಇನ್ನು ಪಾಂಡವರು ಯಾವ ಕೆಲಸ ಮಾಡಬೇಕೆಂದರೂ ಮೊದಲು ಅವರ ತಾಯಿಯ ಆಶೀರ್ವಾದ ಪಡೆದುಕೊಂಡೇ ಮಾಡುತ್ತಿದ್ದರು ಎಂದು ಮಹಾಭಾರತದಲ್ಲಿ ಬರೆದಿದ್ದಾರೆ. ಅದೇ ಪ್ರಕಾರ ದಶರಥ ಮಹಾರಾಜ ಮೃತಪಟ್ಟ ನಂತರ ಕೌಸಲ್ಯಾದೇವಿ, ಸುಮಿತ್ರ, ಕೈಕೇಯಿ ಇವರೆಲ್ಲರೂ ಕೂಡ ಸೀತಾರಾಮರನ್ನು ಆಶೀರ್ವದಿಸಿದ್ದಾರೆ. ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲೂ ಕೂಡ ಈ 3 ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಶ್ರೀರಾಮ ಅಶ್ವಮೇಧ ಯಾಗ ಮಾಡುವಾಗಲೂ ಕೂಡ ಅವರು ಅಲ್ಲೇ ಇದ್ದರು. ಅವರಿಗೆ ಗಂಡ ಇಲ್ಲ ಅಂತ ಅವರನ್ನೇನು ಕೋಣೆಯೊಳಗೆ ಬಂಧಿಸಿರಲಿಲ್ಲ. ಕುಂತಿದೇವಿಯನ್ನು ಕೂಡ ಪಾಂಡವರು ರಾಜಸೂಯ ಯಜ್ಞ ಮಾಡುವಾಗ ಪಕ್ಕದಲ್ಲೇ ಇಟ್ಟುಕೊಂಡು ಪೂಜಿಸಿದ್ದರು. ಅವರು ಯಾರೂ ಕೂಡ ಮುತ್ತೈದೆಯಾಗಿದ್ದಾಗ ಒಂದು ರೀತಿ, ವಿಧವೆಯಾಗಿದ್ದಾಗ ಮತ್ತೊಂದು ರೀತಿ ನೋಡಿರಲಿಲ್ಲ. ಆದರೆ ನಾವೇ ಇಂತಹ ದೌರ್ಭಾಗ್ಯ ಕೆಲಸ ಮಾಡುತ್ತಿದ್ದೇವೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಥವಾ ಯಾವುದಾದರೂ ವ್ರತ ಮಾಡುತ್ತಿದ್ದರೆ ಇದು ಗಂಡ ಇದ್ದವರಿಗೆ ಮಾತ್ರ. ನೀವು ಅರಿಶಿಣ ಕುಂಕುಮ ತೆಗೆದುಕೊಳ್ಳಬಾರದು, ಬರೀ ಬಾಳೆಹಣ್ಣು ತೆಗೆದುಕೊಳ್ಳಿ ಅನ್ನೋದು. ಅಥವಾ ಅರಿಶಿಣ ಕುಂಕುಮಕ್ಕೆ ಕರೆಯಲು ಹೋದಾಗ ಕೇವಲ ಮುತ್ತೈದೆಯರನ್ನು ಮಾತ್ರ ಕರೆಯೋದು ಮಾಡುತ್ತೇವೆ. ಅಂತಹ ನೀಚ ಮನಸ್ತತ್ವ ಇರುವವರು ಎಷ್ಟೇ ಪೂಜೆಗಳನ್ನು ಮಾಡಿದರೂ, ವ್ರತಗಳನ್ನು ಮಾಡಿದರೂ ಅಮ್ಮನವರ ಅನುಗ್ರಹ ಮಾತ್ರ ಪಡೆಯಲು ಸಾಧ್ಯವಾಗುವುದಿಲ್ಲ. ಇದೇ ಸತ್ಯ, ಪರಮಸತ್ಯ. ಹಾಗಾಗಿ ಎಂದೂ ಕೂಡ ಪೂರ್ವ ಸುಹಾಸಿನಿಯರು ಅಂದರೆ ಗಂಡ ಇಲ್ಲದವರನ್ನು ಗಂಗಾದೇವಿ ಸ್ವರೂಪದಂತೆ ಗೌರವಿಸಬೇಕು. ಗಂಗೆ ಎಷ್ಟು ಪವಿತ್ರಳೋ ಗಂಡ ಇಲ್ಲದವರು ಕೂಡ ಅಷ್ಟೇ ಪವಿತ್ರವಾದವರು.
ಹಿಂದೆ ಫೋನ್ಗಳು, ವಾಟ್ಸಾಪ್ಗಳು ಇಲ್ಲದಿರುವ ಕಾಲದಲ್ಲಿ ಲೆಟರ್ಸ್ಗಳನ್ನು ಬರೆಯುತ್ತಿದ್ದರು. ಆಗ ಗಂಗಾ ಭಾಗೀರಥಿ ಸಮಾನರಾದ ಅತ್ತೆಯವರಿಗೆ ಎಂದು ಬರೆಯುತ್ತಿದ್ದರು. ಗಂಗಾದೇವಿಯನ್ನು ನಾವು ಪೂಜಿಸುತ್ತಿಲ್ಲವೇ? ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಹೊರಟು ಹೋಗುತ್ತವೆ ಎಂದು ಹೇಳುತ್ತಾರೆ. ಅದೇ ರೀತಿ ಗಂಡ ಸತ್ತವರು ಕೂಡ ಅಷ್ಟೇ ಪವಿತ್ರವಾದವರು. ಅವರನ್ನು ನಾವು ಪೂಜಿಸಬೇಕು, ಗೌರವಿಸಬೇಕು ಎಂದು ಪೂರ್ವ ಕಾಲದಲ್ಲೇ ಹೇಳಿದ್ದಾರೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.